ಮತ್ತೊಂದು ಕಡೆ ಬೆಳಗಾವಿ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅರಭಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ಟರ್ ಅಬ್ಬರದ ಪ್ರಚಾರ ನಡೆಸಿದ್ರು. ಬಾಲಚಂದ್ರ ಜಾರಕಿಹೊಳಿ ಪ್ರತಿನಿಧಿಸುವ ಅರಭಾವಿ ಕ್ಷೇತ್ರದ ಮೆಳವಂಕಿ, ಕೌಜಲಗಿ, ವಡೇರಹಟ್ಟಿ ಹಲವೆಡೆ ಭರ್ಜರಿ ಪ್ರಚಾರ ಮುಂದುವರಿಸಿದ್ದಾರೆ. ಶೆಟ್ಟರನ್ನ ಗೆಲ್ಲಿಸೋದಕ್ಕೆ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಕೂಡ ಪಣ ತೊಟ್ಟಿದ್ದಾರೆ. ಮೆಳವಂಕಿ ಗ್ರಾಮದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರದ ಸಂದರ್ಭದಲ್ಲಿ ಶೆಟ್ಟರ್ ಹರಿಹಾಯ್ದಿದ್ದಾರೆ. ಇದೇ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಜಗದೀಶ್ ಶೆಟ್ಟರನ್ನ ಮಾತಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಕ್ಕಂತ ಅರಭಾವಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇದೀಗ ಏನಂತಂದ್ರೆ ಮೆಳವಂಕಿ ಗ್ರಾಮದಲ್ಲಿ ಏನಂತಂದ್ರೆ ಪ್ರಚಾರ ಸಭೆಯನ್ನ ನಡೆಸಿ ಏನಂತಂದ್ರೆ ಹೊರ ಬರ್ತಕ್ಕಂಥ ದೃಶ್ಯ. ಪ್ರಮುಖವಾಗಿ ಏನಂತಂದ್ರೆ ನಿನ್ನೆಯಷ್ಟೇ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಗೋಕಾಕ್ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರಚಾರ ಮಾಡಿದ್ರು. ಇವತ್ತು ಏನಂತಂದ್ರೆ ಅರಭಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಸರಿ, ನಿನ್ನೆ ಸಿಎಂ ಅವರು ಬಂದಿದ್ರು, ಬಹಳಷ್ಟು ವಿಚಾರಗಳು ನಿಮ್ಮ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು. ಮೊದಲೇದಾಗಿ ಏನು ಹೇಳ್ತೀರಿ ಅವ್ರಿಗೆ? ನೋಡ್ರಿ, ಮುಖ್ಯಮಂತ್ರಿಯವರು ಆಡಳಿತದಲ್ಲಿ ಬಿಗಿ ಕಳ್ಕೊಂಡಿದ್ದಾರೆ. ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೀಗಾಗಿ ಇವತ್ತು ಅವರು ತಮ್ಮ ಶಾಸಕರನ್ನ ಕಂಟ್ರೋಲ್ ಇಡಕ್ಕೆ ಆಗ್ತಾ ಇಲ್ಲ. ಮತ್ತು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ, ಎಲ್ಲೆಲ್ಲಿ ಮರ್ಡರ್ಸ್ ಆಗ್ತಾ ಇದ್ದಾವೆ, ಯಾರು ಹೇಳೋರು ಕೇಳೋರು ಇಲ್ಲ. ಹೀಗಾಗಿ ಆಡಳಿತದಲ್ಲಿ ಬಿಗಿ ಹಿಡಿತವನ್ನು ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ. ಬಹುಶಃ ಅವರೊಳಗೆ ಇನ್ನು ಫೈಟಿಂಗ್ ಏನಿದೆಯಲ್ಲ, ಅದು ಯಾವುದೇ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ಬೋದು ಅಂತ. ಯಾವ ರೀತಿ ವಾತಾವರಣ ಇದೆ ಸರ್? ಓಡಾಡ್ತಾ ಇದ್ದೀರಿ ಗೋಕಾಕ್ ಅರಭಾವಿ? ಗೋಕಾಕ್ ಅರಭಾವಿಯಲ್ಲಿ ನಾನು ಮೊನ್ನೆ ಗೋಕಾಕ್ ಬಂದಿದ್ದೆ, ಇವತ್ತು ಅರಭಾವಿ, ನಿನ್ನೆ ರಾಮದುರ್ಗ ಹೋಗಿದ್ದೆ. ಎಲ್ಲ ಕಡೆ ಇದೇ ರೀತಿಯಾದಂಥ ಬೆಂಬಲ ಮತ್ತು ಮೋದಿಜಿಯವರ ಮೇಲೆ ಇರುವಂಥ ಅಭಿಮಾನ ಮತ್ತು ಅಲ್ಲಿ BJP ಬಗ್ಗೆ ಇರುವಂಥ ಅಭಿಮಾನ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕ್ಷೇತ್ರದ ಬಂದಿದೆ, ಅವ್ರ ಮೇಲೆ ಇರುವಂಥ ಅಭಿಮಾನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ ಸರ್, ಈಗ ಕೊನೆಯದಾಗಿ ಏನು ಅಪೀಲ್ ಮಾಡ್ತೀರಿ ಕ್ಷೇತ್ರದ ಜನ? ಏನು, ನಾನು ಇಲ್ಲಿ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಜನರ ಆಶೀರ್ವಾದದಿಂದ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಸಿಗ್ತದೆ. ಇಲ್ಲಿ ಗೆದ್ದು ಬರ್ತೇನೆ ಅಂತ ವಿಶ್ವಾಸ ಇದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಒಂದು ಮಾದರಿಯಾದಂಥ ಕ್ಷೇತ್ರವನ್ನು ಮಾಡ್ತೀನಿ. ಬೆಳಗಾವಿ ನಗರವನ್ನು ಅತ್ಯಂತ ಮಾಡೆಲ್ ಆದಂಥ ನಗರವನ್ನು ಮಾಡ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ಹೊಸ ಉದ್ಯಮಿಗಳನ್ನು ತರುವ ಮುಖಾಂತರ, IT ಇಂಡಸ್ಟ್ರಿಗಳನ್ನು ತರುವ ಮುಖಾಂತರ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಉದ್ಯಮಿಗಳು ತರುವ ಮುಖಾಂತರ ಮತ್ತು ಫಾರ್ಮಾಲಿಟಿಸಿಕಲ್ ಇಂಡಸ್ಟ್ರಿ ತರುವ ಮುಖಾಂತರ ಇಲ್ಲಿಯ ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಕೊಡುವಂಥ ಕೆಲಸ ಮಾಡ್ತೀವಿ. ಇದಿಷ್ಟು ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರ ಮಾತು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.